ಕತ್ತಲೆಯ ಸುರಂಗಗಳಲ್ಲಿ ಪ್ರಶ್ನೆಗಳು ಕಗ್ಗಂಟಾಗಿತ್ತು. ಪ್ರತಿಯೊಂದು ಪ್ರಶ್ನೆಯೂ ತನ್ನಲ್ಲೇ ಹೋರಾಡ್ತಿತ್ತು. ಒಂದು ಚಿಕ್ಕ ತಪ್ಪು ದುರಾದೃಷ್ಟವನ್ನೇ ತಂದಿತ್ತು. ಸ್ವಾರ್ಥ ಮತ್ತು ಭಯದಿಂದ ಅವಳೆಲ್ಲ ಕನಸು ನುಚ್ಚುನೂರಾಯಿತು. ದುಃಖ ಮನುಷ್ಯತ್ವದ ನಿಜವಾದ ದಾರಿ ತೋರಿಸಿದಾಗ ಅದೃಷ್ಟದ ಬಾಗಿಲು ತೆಗೆದು ಜೀವನದ ಧಾರೆಗೆ ಮರಳಿದಳು. ತಾನ್ಯಾ ನೆಲ ಒರೆಸುವಾಗ ಚೇಂಗಮ್ ಅಗಿತಾ ಇದ್ಲು. ಅವಳೊಂದು ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾಳೆ. ಕೆಲಸ ಮಾಡುವಾಗ ಅವಳ ಕಿವಿಯಲ್ಲಿ ಇಯರ್ಫೋನ್ ಇರುತ್ತೆ. ಅದಕ್ಕೆ ಅವಳು ಗ್ರಾಹಕರ ಮಾತಿಗೆ ಹೆಚ್ಚು ಗಮನ ಕೊಡಲ್ಲ ಮತ್ತವರಿಂದ ತಪ್ಪಿಸ್ಕೊಂಡು ತನ್ನ ಕೆಲಸ ಮಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಸ್ಟೋರ್ ಹಿಂದಿನ ಕೆಲಸಗಾರರ ಕೊಠಡಿಗೆ ಹೋಗ್ತಾಳೆ. ಒಳಗೆ ಹೋಗ್ತಿದ್ದಂಗೆ ಅವಳಿಗೇನೋ ವಿಚಿತ್ರ ಅಂತ ಅನ್ಸತ್ತೆ. ಅಲ್ಲಿ ಏನೋ ಸರಿಯಿಲ್ಲ ಅಂತ ಅನ್ನಿಸ್ತಿದೆ. ರೂಮಲ್ಲಿ ಎಲ್ಲಾ ಕಡೆ ಕತ್ತಲಾಗಿದೆ. ಅವಳಿಗೆ ಸರಿಯಾಗಿ ಏನೂ ಕಾಣಿಸ್ತಿಲ್ಲ. ಅವಳು ನಿಧಾನವಾಗಿ ನಡ್ಕೊಂಡು ಹೋಗ್ತಾಳೆ. ಮತ್ತೆ ಸ್ವಿಚ್ ಆನ್ ಮಾಡಿ ಲೈಟ್ ಹಾಕ್ತಾಳೆ. ಬೆಳಕಾಗ್ತಿದ್ದ ಹಾಗೆ ಅವಳು ಈ ಕಡೆ ಆ ಕಡೆ ನೋಡ್ತಾಳೆ. ಆಗ ಅವಳಿಗೆ ಲಾಕರ್ಸ್ ಹಿಂದೆ ಏನೋ ಗಲಾಟೆ ಆದ ಹಾಗಾಯ್ತು. ಅಲ್ಲಿ ಯಾರೋ ಒಬ್ರು ಇದ್ದಾರೆ ಅನ್ನಿಸ್ತು. ಅವಳು ಶಬ್ದ ಮಾಡದೆ ನಿಧಾನವಾಗಿ ಮುಂದೆ ಹೋಗ್ತಾಳೆ. ಅವಳು ಲಾಕರ್ ಹತ್ರ ಬಂದ ಹೊತ್ತಿಗೆ ತಾನ್ಯಾ ಹೆದರುಕೊಂಡು ಹಿಂದೆ ಹೋಗ್ತಾಳೆ. ರಾಘವ್ ಬೇರೆ ಯಾರೂ ಅಲ್ಲ, ಅವಳ ಜೊತೆನೆ ಕೆಲಸ ಮಾಡೋ ಅವಳ ಸಹೋದ್ಯೋಗಿ. ಅವನು ತಾನ್ಯಾ ಜೊತೆ ತಮಾಷೆ ಮಾಡ್ತಾ ಇರ್ತಾನೆ. ಮೊದಲು ಇಬ್ರು ರಿಲೇಶನ್ಶಿಪ್ ಅಲ್ಲಿದ್ರು. ಆದ್ರೆ ತಾನ್ಯಾ ತನ್ನ ಕಮಿಟ್ಮೆಂಟ್ ಕಾರಣದಿಂದ ಆ ಸಂಬಂಧನ ಮುಂದುವರೆಸಲಿಲ್ಲ. ಹೆದರ್ಕೊಂಡೆ ತಾನೆ? ಭಯ ಪಡ್ಲಿಲ್ಲ, ಆಶ್ಚರ್ಯ ಆಯ್ತು. ಹಾ ಕಾರಣ ಕೊಡ್ಬೇಡ. ಏನು ಕಾರಣ ಹೇಳ್ಬೇಡ, ನಿಂಗ್ ಗೊತ್ತಲ್ಲ. ಸರಿ ಅದಲ್ಲ ಬಿಡು. ಸಂಜೆ ಏನ್ ಪ್ಲಾನ್ಸು? ಏನೂ ಇಲ್ಲ, ನಿಂದೇನು? ಸದ್ಯಕ್ಕೆ ಏನೂ ಇಲ್ಲ. ಬೇಕಿದ್ರೆ ನೀ ಹೂ ಅಂದ್ರೆ ಏನಾದ್ರೂ ಪ್ಲಾನ್ ಮಾಡ್ಬೋದು. ರಾಘವ್, ಈಗ ನನ್ನ ಹತ್ರ ಇದಕ್ಕೆಲ್ಲ ಟೈಮ್ ಇಲ್ಲ ಅಂತ ನಿಂಗೂ ಗೊತ್ತಿದೆ. ಆದ್ರೆ ಎಲ್ಲಿ ತನಕ ತಾನ್ಯಾ, ಎಲ್ಲಿ ತನಕ ನಿನ್ ಜವಾಬ್ದಾರಿಗಳಿಂದ ಹಿಂದೆ ಸರಿತೀಯಾ? ಅಲ್ಲ, ನಿನಗನ್ಸಲ್ವಾ ನೀನ್ ಸೆಟಲ್ ಆಗ್ಬೇಕು ಅಂತ? ನಂಗದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನ್ ಹೋಗ್ಬೇಕು, ಬಾಯ್. ರಾಘವ್ ಬೇಜಾರಾಗಿ ಬೆಂಚ್ ಮೇಲೆ ಕೂತಿರ್ತಾನೆ. ತಾನ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ತಾನ್ಯಾ ಮೆಟ್ರೋ ಸ್ಟೇಷನ್ ಅಲ್ಲಿ ನಿಂತಿರ್ತಾಳೆ. ಮೆಟ್ರೋ ಟ್ರೈನ್ ಬರುತ್ತೆ. ತಾನ್ಯಾ ಟ್ರೈನ್ ಹತ್ತುತ್ತಾಳೆ. ಮತ್ತೆ ಮೆಟ್ರೋ ಮುಂದೆ ಹೊರಡುತ್ತೆ. ದಾರಿಯಲ್ಲಿ ಮೆಟ್ರೋ ಎಷ್ಟೋ ಸ್ಟೇಷನ್ ಅಲ್ಲಿ ನಿಲ್ಲತ್ತೆ. ಒಬ್ಬೊಬ್ಬರಾಗೆ ಜನ ಎಲ್ಲ ಇಳಿದು ಹೋಗ್ತಿರ್ತಾರೆ. ನಿಧಾನವಾಗಿ ಬೋಗಿ ಎಲ್ಲ ಖಾಲಿ ಆಗುತ್ತೆ. ಕೊನೆಯಲ್ಲಿ ಮೆಟ್ರೋಲಿ ತಾನ್ಯಾ ಒಬ್ಳೆ ಉಳಿದಿರ್ತಾಳೆ. ತಾನ್ಯಾ ಮನೆ ಮೆಟ್ರೋ ಕೊನೆ ಸ್ಟೇಷನ್ ಹತ್ರನೇ ಇರುತ್ತೆ. ಸಾಮಾನ್ಯವಾಗಿ ಅಲ್ಲಿ ಯಾರೂ ಇರಲ್ಲ. ಮೆಟ್ರೋ ಕೊನೆ ಸ್ಟೇಷನ್ ತಲುಪತ್ತೆ. ತಾನ್ಯಾ ಕೂಡ ಮೆಟ್ರೋ ಇಂದ ಇಳಿತಾಳೆ. ತಾನ್ಯಾ ಮೆಟ್ರೋ ಇಂದ ಹೊರಗಡೆ ಬಂದು ದಿನದ ಹಾಗೆ ಗೇಟ್ ಹತ್ರ ಹೋಗ್ತಾಳೆ. ಆದ್ರೆ ಅಲ್ಲಿಗೆ ತಲುಪಿದ ಮೇಲೆ ಅವಳಿಗೆ ಗೊತ್ತಾಗೋದೇನಂದ್ರೆ ಕನ್ಸ್ಟ್ರಕ್ಷನ್ ಕೆಲಸದ ಕಾರಣದಿಂದ ಗೇಟ್ ಕ್ಲೋಸ್ ಆಗಿರತ್ತೆ. ಅವಳು ಮತ್ತೆ ಇನ್ನೊಂದು ಕಡೆಗೆ ಹೊರಡ್ತಾಳೆ. ಮತ್ತೆ ಎಕ್ಸಿಟ್ ಗೇಟ್ ಹುಡುಕೊಂಡು ಮುಂದೆ ಹೋಗ್ತಾಳೆ. ಆದ್ರೆ ಅವಳಿಗೆಲ್ಲೂ ದಾರಿ ಸಿಗಲ್ಲ. ಅದೇ ಸಮಯದಲ್ಲಿ ಅವಳ ದೃಷ್ಟಿ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತೆ. ಅವನು ಕಪ್ಪು ಮಾಸ್ಕ್ ಮತ್ತೆ ಕಪ್ಪು ಓವರ್ ಕೋಟ್ ಹಾಕೊಂಡು ಬೆಂಚ್ ಮೇಲೆ ಕೂತಿರ್ತಾನೆ. ಆ ಮನುಷ್ಯ ಅವಳಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣ್ತಾನೆ. 1-2 ನಿಮಿಷ ಯೋಚನೆ ಮಾಡಿ ತಾನ್ಯಾ ಅವನ ಹತ್ರನೇ ಎಕ್ಸಿಟ್ ಗೇಟ್ ಬಗ್ಗೆ ಕೇಳಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅವಳು ನಿಧಾನವಾಗಿ ಆ ವ್ಯಕ್ತಿ ಹತ್ರ ಬರ್ತಾಳೆ. ಎಕ್ಸ್ಕ್ಯೂಸ್ ಮೀ. ಆ ವ್ಯಕ್ತಿ ತಾನ್ಯಾ ಕಡೆ ತಿರುಗಿ ನೋಡ್ತಾನೆ. ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಯಾವುದು ಅಂತ ಹೇಳ್ತೀರಾ? ಆ ವ್ಯಕ್ತಿ ಸ್ವಲ್ಪ ಹೊತ್ತು ತಾನ್ಯಾನ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ತಾನ್ಯಾಗೆ ಅನ್ಕಂಫರ್ಟಬಲ್ ಅನ್ಸತ್ತೆ. ಮತ್ತೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವನನ್ನ ಮತ್ತೆ ಕೇಳ್ತಾಳೆ, ನೀವು ನನ್ನ ನೋಡಿದ್ದು ಮುಗ್ದಿದ್ರೆ ಸ್ವಲ್ಪ ಹೊರಗಡೆ ಹೋಗೋ ದಾರಿ ಹೇಳ್ತೀರಾ? ನಿಮಗ್ ಗೊತ್ತಿಲ್ಲ ಅಂದ್ರೆ ಅದನ್ನಾದ್ರೂ ಹೇಳಿ. ಆ ಮನುಷ್ಯ ಏನೂ ಮಾತಾಡಲ್ಲ. ತಾನ್ಯಾ ಅಲ್ಲಿಂದ ಹೊರಡ್ತಾಳೆ. ಮುಂದೆ ಹೋಗುವಾಗ ಅವಳಿಗೆ ಒಂದು ಮಂದ ಧ್ವನಿ ಕೇಳಿಸುತ್ತೆ. ಅವಳು ತಿರುಗಿ ಆ ವ್ಯಕ್ತಿ ಕಡೆ ನೋಡಿದಾಗ ಆ ವ್ಯಕ್ತಿ ಮುಂದಿನ ಪ್ಲಾಟ್ಫಾರ್ಮ್ ಕಡೆ ಇರೋ ಒಂದು ಸಬ್ವೆ ಕಡೆ ತೋರಿಸ್ತಿದ್ದಾನೆ. ತಾನ್ಯಾ ಆ ಕಡೆ ನೋಡ್ತಾಳೆ. ಆದ್ರೆ ಅವಳು ಆ ವ್ಯಕ್ತಿಗೆ ಏನೂ ಹೇಳಲ್ಲ. ಮತ್ತೆ ಸಬ್ವೆ ಕಡೆ ಹೊರಡ್ತಾಳೆ. ತಾನ್ಯಾ ಮೆಟ್ಲು ಇಳಿತಾಳೆ. ಮತ್ತೆ ಆ ಸಬ್ವೆ ಕಡೆ ಹೊರಡ್ತಾಳೆ. ಆ ವ್ಯಕ್ತಿ ತೋರಿಸಿದ ಎಕ್ಸಿಟ್ ದಾರಿ ಇದಾಗಿತ್ತು. ತಾನ್ಯಾ ಸಬ್ವೆಯಿಂದ ಮೆಟ್ಲಿಳಿದು ಬಂದಾಗ
ಅವಳಿಗೆ ಅಲ್ಲಿ ವಾತಾವರಣ ಸ್ವಲ್ಪ ವಿಚಿತ್ರವಾಗಿತ್ತು ಅನ್ಸ್ತು. ಅವಳು ಒಳಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಇನ್ನೊಂದು ಹೆಂಗಸು ಆ ಕಡೆಯಿಂದ ವೇಗವಾಗಿ ಹೋಗ್ತಾಳೆ. ಆ ಹೆಂಗಸು ಗಾಬರಿ ಆದ ಹಾಗೆ ಕಾಣಿಸಿದ್ಲು. ಅವಳು ಬೇಗ ಬೇಗ ಎಕ್ಸಿಟ್ ಕಡೆಗೆ ನಡೆದು ಹೋಗ್ತಿರ್ತಾಳೆ. ತಾನ್ಯಾ ಒಂದೆರಡು ಕ್ಷಣ ಅವಳನ್ನ ನೋಡ್ತಾಳೆ. ಆದ್ರೆ ಏನು ಯೋಚನೆ ಮಾಡದೆ ಮುಂದೆ ಹೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳಿಗೆ ಎಕ್ಸಿಟ್ ಗೇಟ್ ಕಾಣುತ್ತೆ. ಗೇಟ್ ಮೇಲೆ ಒಂದು ಬೋರ್ಡ್ ಹಾಕಿರುತ್ತೆ. ಅದ್ರ ಮೇಲೆ ಲೆವೆಲ್ 0 ಅಂತ ಬರ್ದಿದೆ. ತಾನ್ಯಾಗೆ ಅದನ್ನ ನೋಡಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಆದ್ರೆ ಅವಳು ಹೆಚ್ಚು ಗಮನ ಕೊಡಲ್ಲ. ಮತ್ತೆ ಅದೇ ಗೇಟಿಂದ ಹೊರಗಡೆ ಹೋಗ್ತಾಳೆ. ಆದ್ರೆ ಹೊರಗಡೆ ಬಂದ ತಕ್ಷಣ ಎಲ್ಲ ಇದ್ದಕ್ಕಿದ್ದಂಗೆ ಬದಲಾಗುತ್ತೆ. ತಾನ್ಯಾ ಮತ್ತೆ ಅದೇ ಸಬ್ವೆ ಎಂಟ್ರೆನ್ಸ್ಗೆ ವಾಪಸ್ ಬಂದಿರೋದು ನೋಡ್ತಾಳೆ. ಅದನ್ನ ನೋಡಿ ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇದೇನಿದು? ನಾನ್ ಮತ್ತೆ ಇಲ್ಲಿಗೆ ಹೇಗ್ ಬಂದೆ? ಅವಳು ಸುತ್ತಮುತ್ತ ನೋಡ್ತಾಳೆ, ಇಲ್ಲೇನಾದ್ರೂ ವಿಚಿತ್ರ ಇದೆಯಾ ಅಂತ. ಮತ್ತೆ ಅವಳು ಬೇಗ ಎಕ್ಸಿಟ್ ಕಡೆ ಓಡ್ತಾಳೆ. ಅವಳು 3 ಸಲ ಸಬ್ವೆಯಿಂದ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಪ್ರತಿ ಸಲ ಹೊರಗಡೆ ಬಂದ ತಕ್ಷಣ ಅವಳು ಅದೇ ಸಬ್ವೆಗೆ ವಾಪಸ್ ಬಂದಿರ್ತಾಳೆ. ಸ್ಟಾಪ್ ಇಟ್! ಇದೇನಾಗ್ತಾ ಇದೆ? ಯಾರಿದನ್ನೆಲ್ಲ ಮಾಡ್ತಿರೋದು? ಅವಳು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ ಅದೇ ಹೆಂಗಸು ಮತ್ತೆ ಕಾಣಿಸ್ತಾಳೆ. ಅವಳು ಮೊದಲನೇ ಸಲ ಸಬ್ವೆನಲ್ಲಿ ಬಂದಾಗ ಇವಳನ್ನ ನೋಡಿದ್ಲು. ಈ ಬಾರಿ ಆ ಹೆಂಗಸು ಎಡಭಾಗದಿಂದ ಇನ್ನೊಂದು ಬಾಗಿಲಿಂದ ಒಳಗೆ ಬರ್ತಾಳೆ. ಅವಳು ಮೊದಲಿನ ಥರಾನೇ ಗಾಬರಿಯಿಂದ ಬೇಗ ಬೇಗ ಹೋಗ್ತಿರ್ತಾಳೆ. ಅವಳು ಹೋಗ್ತಿರೋದನ್ನ ತಾನ್ಯಾ ನೋಡ್ತಾಳೆ. ಆದ್ರೆ ಇಲ್ಲೇನ್ ನಡೀತಿದೆ ಅಂತ ಅವಳಿಗೆ ಅರ್ಥ ಆಗಲ್ಲ. ಅವಳಲ್ಲಿಂದ ಹೇಳ್ತಾಳೆ. ಮತ್ತೆ ಆ ಹೆಂಗಸು ಬಂದ ಕಡೆಗೆ ಓಡಿ ಹೋಗ್ತಾಳೆ. ಅಲ್ಲಿಗೆ ತಲುಪಿದ ಮೇಲೆ ಅವಳಿಗೊಂದು ಬೋರ್ಡ್ ಕಾಣುತ್ತೆ. ಅದರ ಮೇಲೆ ಲೆವೆಲ್ 1 ಅಂತ ಬರ್ದಿರುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ಬೋರ್ಡ್ ಇದೆ. ಅದರ ಮೇಲೆ ಗೇಮ್ ಇಲ್ಲಿಂದ ಶುರುವಾಗತ್ತೆ ಅಂತ ಬರ್ದಿದೆ. ಮತ್ತದರ ಕೆಳಗೆ ಬರ್ದಿರೋದು ನೋಟ್, ಫೈಂಡ್ ಎ ಮಿಸ್ಸಿಂಗ್ ಡೀಟೇಲ್. ಕಣ್ಣೀರು ತುಂಬಿದ ಕಣ್ಣಲ್ಲೇ ತಾನ್ಯಾ ಸ್ವಲ್ಪ ಹೊತ್ತು ಆ ಬೋರ್ಡ್ನ ನೋಡ್ತಾಳೆ. ಆಮೇಲೆ ಧೈರ್ಯ ಮಾಡಿ ಅದೇ ದಾರಿಲಿ ಮುಂದೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಅವಳು ಸಬ್ವೇನಲ್ಲಿ ಒಳಗಡೆ ಹೋಗ್ತಾಳೆ. ನೋಡಿದ್ರೆ ಅದೇ ವ್ಯಕ್ತಿ ಬೆಂಚ್ ಮೇಲೆ ಕೂತಿರ್ತಾನೆ. ತಾನ್ಯಾ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಅವನ ಹತ್ರ ಓಡಿ ಹೋಗ್ತಾಳೆ. ಮತ್ತೆ ಅವನನ್ನ ಪ್ರಶ್ನೆ ಮಾಡ್ತಾಳೆ. ಯಾರ್ ನೀನು? ಏನ್ ಮಾಡ್ತಾ ಇದೀಯ ನೀನು? ಮತ್ತಿದೆಲ್ಲ ಏನು? ಆ ವ್ಯಕ್ತಿ ಎದ್ದೇಳ್ತಾನೆ. ಮತ್ತೆ ಮೊದಲನೇ ಸಲ ಮಾತಾಡ್ತಾನೆ. ನಿನ್ನ ಜೀವನದ ಮೊದಲನೇ ಪಾಠ, ಚಿಕ್ಕ ವಿಷಯನೂ ಗಮನ ಇಟ್ಟು ನೋಡ್ಬೇಕು. ಅದ್ನ ಮಾಡು, ಮತ್ತಿಲ್ಲಿಂದ ಆಚೆ ಹೋಗು. ನೆನ್ಪಿರ್ಲಿ, ಒಂದ್ ವೇಳೆ ನೀನ್ ತಪ್ಪು ಮಾಡಿದ್ರೆ ನೀನು ಪ್ರಾಯಶ್ಚಿತ ಅನುಭವಿಸ್ಬೇಕಾಗತ್ತೆ. ಏನ್ ಹಾಗಂದ್ರೆ? ಮುಂದೆ ಹೋಗು, ನೀನೇ ಎಲ್ಲ ತಿಳ್ಕೊ. ಹೀಗ್ ಹೇಳಿ ಆ ವ್ಯಕ್ತಿ ಗೋಡೆ ಹಿಂದೆ ಹೊರಟು ಹೋಗ್ತಾನೆ. ಮತ್ತಲ್ಲಿ ಮಾಯ ಆಗೋಗ್ತಾನೆ. ಅವಳು ಸ್ವಲ್ಪ ಹಿಂದೆ ಸರಿತಾಳೆ. ಮತ್ತೆ ದೀರ್ಘವಾದ ಉಸಿರು ತಗೋತಾಳೆ. ಆಮೇಲೆ ಪೂರ್ತಿ ಸಬ್ವೆ ಕಡೆ ನೋಡ್ತಾಳೆ. ಆಮೇಲೆ ಆ ವ್ಯಕ್ತಿ ಹೇಳಿದ ಮಾತುಗಳನ್ನ ನೆನಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾಳೆ. ಚಿಕ್ಕ ವಿಷಯಗಳ ಬಗ್ಗೆ ಯೋಚನೆ ಮಾಡ್ಬೇಕು. ಅವಳು ಸಬ್ವೆನಲ್ಲಿ ಮೇಲ್ಭಾಗ ನೋಡ್ತಾಳೆ. ಇದ್ದಕ್ಕಿದ್ದಂಗೆ ಅವಳಿಗೆ ಒಂದು ಯೋಚನೆ ಬರುತ್ತೆ. ಸರಿ, ಅಂದ್ರೆ ನಾನಿಲ್ಲಿರೋ ಪ್ರತಿಯೊಂದು ಚಿಕ್ಕ ವಸ್ತುನೂ ನೋಡ್ಬೇಕು. ಸ್ವಲ್ಪ ಹಿಂಜರಿಕೆಯಿಂದಾನೇ ತಾನ್ಯಾ ಸಬ್ವೆನಲ್ಲಿ ತನ್ನ ಮೊದಲನೇ ಹೆಜ್ಜೆ ಇಡ್ತಾಳೆ. ಆರಂಭದಲ್ಲಿ ಎಲ್ಲ ಸಾಮಾನ್ಯವಾಗೇ ಕಾಣಿಸ್ತಿರುತ್ತೆ. ಅವಳು ಗಮನ ಇಟ್ಟು ಪ್ರತಿಯೊಂದು ವಸ್ತುನ ನೋಡ್ತಾಳೆ. ಬೆಂಚ್, ಗೋಡೆ ಮೇಲೆ ಹಾಕಿದ ಬ್ಯಾನರ್, ಮತ್ತೆ ಸುತ್ತಮುತ್ತ ಇರೋ ಎಲ್ಲಾ ವಸ್ತುಗಳು. ಅವಳು ಹೀಗೆ ನಿಧಾನವಾಗಿ ನಡ್ಕೊಂಡು ಆ ಸಬ್ವೆ ಕೊನೆ ತನಕ ಬಂದು ತಲುಪ್ತಾಳೆ. ಅಲ್ಲಿ ತಲುಪಿದ ಮೇಲೆ ಅವಳಿಗೆ ಗೊತ್ತಾಗುತ್ತೆ, ಲೆವೆಲ್ 0 ಮಾಯ ಆಗೋಗಿದೆ. ಈಗಲ್ಲಿ ಉಳಿದಿರೋದು ಒಂದೇ ದಾರಿ. ಅದರ ಮೇಲೆ ಬರ್ದಿರೋದು ಲೆವೆಲ್ 1. ಇದು ಅವಳು ಮೊದಲೇ ನೋಡಿದ್ದ ಬೋರ್ಡ್. ತಾನ್ಯಾ ಕೆಲವು ಕ್ಷಣ ನಿಂತು ಅದನ್ನ ನೋಡ್ತಾಳೆ. ಮತ್ತೆ ಒಳಗೆ ಹೋಗೋ ಮುಂಚೆ ಹಿಂಜರಿತಾಳೆ. ಆಗ ಹಿಂದೆಯಿಂದ ಅದೇ ಹೆಂಗಸು ಜೋರಾಗಿ ಓಡ್ತಾ ಅವಳ ಹತ್ರ ಬರ್ತಾಳೆ. ಆ ಹೆಂಗಸಿನ ಕೈಯಲ್ಲಿ ಒಂದು ದೊಡ್ಡ ಸುತ್ತಿಗೆ ಇರುತ್ತೆ. ಅವಳದನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕಿರಿಚ್ತಾ ತಾನ್ಯಾ ಕಡೆಗೆ ಓಡ್ ಬರ್ತಾ ಇದ್ದಾಳೆ. ಅವಳನ್ನ ನೋಡಿ ತಾನ್ಯಾಗೆ ಭಯ ಆಗತ್ತೆ. ಮತ್ತೆ ತಕ್ಷಣ ಲೆವೆಲ್ 1 ಗೇಟ್ ಕಡೆಗೆ ಓಡ್ತಾಳೆ. ಅವಳು ಆ ಗೇಟಿಂದ ಹೊರಗಡೆ ಹೋದ ತಕ್ಷಣ ಅಲ್ಲೇ ನಿಂತು ಬಿಡ್ತಾಳೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಹೊರಗಡೆ ಬಂದ ತಕ್ಷಣ ಅವಳು ಅದೇ ಸಬ್ವೆಗೆ ವಾಪಸ್ ಬಂದಿದ್ದಾಳೆ. ಅದನ್ನ ನೋಡಿ ತಾನ್ಯಾಗೆ ಮತ್ತೆ ಗಾಬರಿ ಆಗುತ್ತೆ. ಮತ್ತೆ ಇಷ್ಟೊತ್ತು ಅವಳು ನೋಡಿದ್ದೆಲ್ಲ ಏನು ಅಂತ ಅರ್ಥ ಆಗಲ್ಲ. ಇದೇನಿದು? ನಾನು ಎಲ್ಲ ಸರಿಯಾಗಿ ಮಾಡಿದ್ನಲ್ಲ, ಮತ್ತಿದು
ಅವಳು ನೆಲದ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಅವಳಿಗೆ ಯಾರೋ ಅವಳ ಕಡೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವನೊಬ್ಬ ಗಂಡಸು. ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಇರುತ್ತೆ. ಅವನು ನಿಧಾನವಾಗಿ ಅವಳ ಹತ್ರದಿಂದ ಮುಂದೆ ಹೋಗ್ತಾನೆ. ತಾನ್ಯಾ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ ಮತ್ತೆ ಅವನನ್ನ ಸಹಾಯ ಕೇಳ್ತಾಳೆ. ಇಲ್ ನೋಡಿ, ಪ್ಲೀಸ್ ಕೇಳಿ, ನಿಮಗೇನಾದ್ರೂ ಗೊತ್ತಾ? ಆ ಮನುಷ್ಯ ಅವಳ ಮಾತು ಕೇಳಿಸ್ಕೊಳ್ಳದೆ ಮುಂದೆ ಹೊರಟೋಗ್ತಾನೆ. ತಾನ್ಯಾ ಸ್ವಲ್ಪ ಹೊತ್ತು ಪೂರ್ತಿ ಒಂಟಿಯಾಗಿ ಇಗ್ನೋರ್ ಆದ ಹಾಗೆ ಅನ್ಕೋತಾಳೆ. ಆಮೇಲೆ ಅವಳು ಕಣ್ಣು ಒರೆಸ್ಕೋತಾಳೆ ಮತ್ತೆ ತಾನೇ ಇದನ್ನ ಎದುರಿಸ್ಬೇಕು ಅಂತ ನಿರ್ಧರಿಸ್ತಾಳೆ. ಅವಳು ಹೆದರಿಕೆಯಿಂದಾನೇ ಏಳ್ತಾಳೆ ಮತ್ತೆ ನಿಧಾನವಾಗಿ ಮುಂದೆ ಹೋಗ್ತಾಳೆ. ಈ ಜಾಗದಲ್ಲಿ ಆಕ್ಚುಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಅವಳು ಎಲ್ಲಾ ಕಡೆ ಗಮನ ಇಟ್ಟು ನೋಡ್ತಾಳೆ, ಆದ್ರೆ ಅವಳಿಗೇನು ವ್ಯತ್ಯಾಸ ಅನ್ಸಲ್ಲ. ಅವಳು ಮುಂದೆ ಹೋಗ್ತಾಳೆ. ಎಕ್ಸಿಟ್ ಗೇಟ್ ಹತ್ರ ಬಂದ ತಕ್ಷಣ ಅಲ್ಲಿ ಮೇಲೆ ನೇತ್ ಹಾಕಿದ್ದ ಗಡಿಯಾರದ ಮೇಲೆ ಅವಳ ಕಣ್ಣು ಬೀಳುತ್ತೆ. ಆ ಗಡಿಯಾರ ಉಲ್ಟಾ ನಡೀತಾ ಇರತ್ತೆ. ಅದನ್ನ ನೋಡಿ ತಾನ್ಯಾಗೆ ತಕ್ಷಣ ಅರ್ಥ ಆಗುತ್ತೆ, ಇದೇ ಏನೋ ವಿಚಿತ್ರವಾಗಿದೆ. ಅವಳು ಈ ವಿಷಯನ ನೆನಪಲ್ಲಿಟ್ಕೊಂಡು ಮುಂದೆ ಹೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಮತ್ತೆ ಎಕ್ಸಿಟ್ ಗೇಟ್ ಹತ್ರ ಬರ್ತಾಳೆ. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಬಲಭಾಗದ ಬಾಗಿಲು ಈಗ ಲೆವೆಲ್ 2 ಆಗಿ ಹೋಗಿದೆ. ಅದರ ಕೆಳಗೆ ಒಂದು ನೋಟ್ ಬರ್ದಿರತ್ತೆ, ಬಿ ಸೆಲ್ಫ್ಲೆಸ್. ತಾನ್ಯಾ ಇನ್ನೊಂದ್ಸಲ ಸಬ್ವೆ ಕಡೆ ನೋಡ್ತಾಳೆ ಮತ್ತೆ ಒಳಗಡೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ತಾನ್ಯಾ ಈಗ ಇನ್ನೊಂದು ಸಬ್ವೆ ಒಳಗೆ ಬರ್ತಾ ಇದ್ದಾಳೆ. ಈ ಜಾಗ ಮೊದಲಿಗಿಂತ ಸ್ವಲ್ಪ ಬೇರೆಯಾಗಿದೆ ಅನ್ನಿಸ್ತು. ಆಗ ಅವಳ ಹಿಂದೆ ಅದೇ ವ್ಯಕ್ತಿ ನಿಂತಿರೋದು ಕಾಣಿಸ್ತು. ಈಗ ಮುಂದಿನ ಹಂತಕ್ಕೆ ಬಂದಿದ್ಯಾ. ನಿನ್ನ ಜೀವನದ 2ನೇ ತಪ್ಪನ್ನ ಪರಿಹಾರ ಮಾಡ್ಕೊಳ್ಳುವಂತ ಸಮಯ. ಈಗ ಈ ಹಂತವನ್ನ ದಾಟು. ನಿನಗೆ ಆಚೆ ಹೋಗುವಂತ ಡೋರ್ ಸಿಗುತ್ತೆ. ನೆನ್ಪಿರ್ಲಿ, ಇಲ್ಲೇನಾದ್ರೂ ತಪ್ಪು ಮಾಡಿದ್ರೆ ತುಂಬಾ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಹೆಲ್ಪ್ ಮೀ ಪ್ಲೀಸ್. ಯಾರ್ ನೀನು? ಮತ್ತಿದೆಲ್ಲ ಏನಾಗ್ತಿದೆ? ಆ ಮನುಷ್ಯ ಇಲ್ಲ ಅಂತ ತಲೆ ಆಡಿಸ್ತಾನೆ. ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ತಾನೆ. ಈಗ ತಾನ್ಯಾಗೆ ಈ ಪ್ಯಾಟರ್ನ್ ಅರ್ಥ ಆಗತ್ತೆ. ಅವಳು ಸಬ್ವೆ ಕಡೆ ನೋಡ್ತಾಳೆ ಮತ್ತೆ ಈ ಲೆವೆಲ್ ಅರ್ಥ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಅಲ್ಲಿ ಬರ್ದಿದ್ದು ಬಿ ಸೆಲ್ಫ್ಲೆಸ್. ಆದ್ರೆ ಅವಳದನ್ನ ಹೇಗ್ ಮಾಡ್ಬೇಕು ಅಂತ ಯಾವುದೇ ಸಂಕೇತ ಸಿಗಲಿಲ್ಲ. ಅವಳು ನಿಧಾನವಾಗಿ ಮುಂದೆ ಹೋಗ್ತಾಳೆ. ಆಗ ಸಬ್ವೆಯ ಇನ್ನೊಂದು ಕಡೆಯಿಂದ ಅದೇ ಹೆಂಗಸು ಒಳಗಡೆ ಬರ್ತಾಳೆ. ಈ ಹೆಂಗಸು ಸ್ವಲ್ಪ ಹೊತ್ತಿನ ಮುಂಚೆ ಇವಳ ಹಿಂದೆ ಸುತ್ತಿಗೆ ತಗೊಂಡು ಓಡ್ ಬಂದಿದ್ಲು. ಈಗ ಅವಳು ಶಾಂತವಾಗಿದ್ದಾಳೆ ಅನ್ಸ್ತು. ಆದ್ರೆ ಅವಳನ್ನ ನೋಡಿ ತಾನ್ಯಾಗೆ ಹಿಂದಿನ ಘಟನೆ ನೆನಪಾಯ್ತು. ಅದಕ್ಕೆ ಅವಳು ಗಾಬರಿ ಆದ್ಲು. ತಾನ್ಯಾ ಸ್ವಲ್ಪ ಹಿಂದೆ ಹೋಗ್ತಾಳೆ. ಆದ್ರೆ ಆ ಹೆಂಗಸು ನಿಧಾನವಾಗಿ ತಾನ್ಯಾ ಕಡೆ ಬರ್ತಾಳೆ. ಆ ಹೆಂಗಸಿನ ಮುಖದ ಮೇಲೆ ದುಃಖ ಕಾಣಿಸ್ತಾ ಇದೆ. ಅವಳು ಇದ್ದಕ್ಕಿದ್ದಂತೆ ತಾನ್ಯಾ ಕಡೆ ಓಡಕ್ಕೆ ಶುರು ಮಾಡ್ತಾಳೆ. ಪ್ಲೀಸ್, ನಂಗೆ ಸಹಾಯ ಮಾಡಿ, ನಾನಿಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ ಹೆಂಗಸು ವೇಗವಾಗಿ ಅವಳ ಹತ್ರ ಓಡ್ ಬರ್ತಾಳೆ. ತಾನ್ಯಾ ಹೆದರಿ 1-2 ಹೆಜ್ಜೆ ಹಿಂದೆ ಹೋಗ್ತಾಳೆ ಮತ್ತೆ ತಕ್ಷಣ ಆ ಸಬ್ವೆ ಎಂಟ್ರೆನ್ಸ್ ಕಡೆ ಓಡ್ತಾಳೆ. ಅಲ್ಲಿ ಅವಳಿಗೆ ಒಂದು ಬೋರ್ಡ್ ಕಾಣಿಸತ್ತೆ. ಅದರ ಮೇಲೆ ಬರ್ದಿರೋದು ಲೆವೆಲ್ 0. ಗಾಬರಿಯಿಂದ ತಾನ್ಯಾ ಅದೇ ದಾರಿಲಿ ಒಳಗಡೆ ಹೊರಟೋಗ್ತಾಳೆ. ತಾನ್ಯಾ ಸಬ್ವೆ ಒಳಗಡೆ ಹೋದ ತಕ್ಷಣ ಭಯದಿಂದ ಅವಳ ಆತ್ಮ ನಡಗಿ ಹೋಗುತ್ತೆ. ಅವಳಿಗೀಗ ಅರ್ಥ ಆಗಿತ್ತು, ಅವಳು ಮತ್ತೆ ಅದೇ ಸಬ್ವೆಗೆ ಬಂದಿದ್ದಾಳೆ. ಇಲ್ಲಿಂದಾನೇ ಇದೆಲ್ಲ ಶುರುವಾಗಿದ್ದು. ಈಗ ಅವಳು ಮತ್ತೆ ಲೆವೆಲ್ 0ದಲ್ಲಿ ನಿಂತಿದ್ದಾಳೆ. ಅದನ್ನ ನೋಡಿ ಗಾಬರಿ ಆಗ್ತಾಳೆ. ಅವಳಿಗೆ ತಲೆ ಕೆಟ್ಟು ಜೋರಾಗಿ ಅಳಕೆ ಶುರು ಮಾಡ್ತಾಳೆ. ದುಃಖ ಮತ್ತು ಭಯದ ಅವಳ ಕೂಗು ಸಬ್ವೆಯಲ್ಲೆಲ್ಲ ಕೇಳಿಸುತ್ತೆ. ಆ ಸಮಯಕ್ಕೆ ಅದೇ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನೊಂದು ಕವಿತೆ ಹೇಳ್ತಾನೆ. ನಾವ್ ಯಾವತ್ತೂ ಕೂಡ ಯಾರು ಕಿರ್ಚೋದನ್ನ ಕೇಳಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಸಲ ನಮ್ಮ ಕಿರಿಚಾಟದಿಂದನೇ ತಪ್ಪಿಸ್ಕೊಳಕ್ಕಾಗಲ್ಲ. ಆಟ ಅದೇ ತಾನ್ಯಾ, ಆದ್ರೆ ಈ ಸಲ ಶಿಕಾರ ನೀನೇ. ನಂಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಏನ್ ನಡೀತಿದೆ ಇಲ್ಲಿ? ಉತ್ತರ ಕೊಡು. ಹೇಳ್ದೆ ತಾನೇ ತಾನ್ಯಾ, ಸಹಾಯ ಮಾಡೋದು ಇಂಪಾರ್ಟೆಂಟು. ಇಲ್ಲ ಅಂದ್ರೆ ನೀನು ಇಲ್ಲಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀನವತ್ತು ಸಹಾಯ ಮಾಡೋ ಬದಲು ನಿನ್ನ ಸ್ವಾರ್ಥವನ್ನ ನೋಡ್ದೆ, ಮತ್ ನಿನಗೋಸ್ಕರ ಈ ಹಳ್ಳ ನಿನ್ನೆ ತೋಡ್ಕೊಂಡೆ. ಈಗ ಮತ್ತೆ ಎಲ್ಲ ಸರಿ ಮಾಡ್ಕೋ, ಇಲ್ಲ ಅಂದ್ರೆ ಶಾಶ್ವತವಾಗಿ ಇಲ್ಲೇ ಸಿಕ್ಕಾಕೋತೀಯ. ಹುಟ್ಟೋ ಸೂರ್ಯ ಮುಂದೆ ಯಾವತ್ತೂ ಕೂಡ ನೋಡಕ್ಕಾಗಲ್ಲ. ನಂಗಿದೆಲ್ಲ ಮಾಡಕ್ ಇಷ್ಟ ಇಲ್ಲ. ನೀನು ಈ ಆಟನಲ್ಲ, ಈ ಆಟ ನಿನ್ನ ಆಯ್ಕೆ ಮಾಡಿದೆ. ಹಾ ಹೌದು, ಇನ್ನೊಂದು ವಿಷಯ, ನೀನ್ ಮಾಡಿದಂತ ತಪ್ಪು ಏನ್ ಸರಿ ಹೋಗೋದಿಲ್ಲ. ಆ ವ್ಯಕ್ತಿ ಆ ಸಬ್ವೆಯ ಒಂದು ಮೂಲೆಯಲ್ಲಿ ಹಾಕಿದ್ದ ಡಿಸ್ಪ್ಲೇ ಕಡೆಗೆ ಕೈ ತೋರಿಸ್ತಾನೆ.
ಡಿಸ್ಪ್ಲೇ ಆನ್ ಆಗುತ್ತೆ ಮತ್ತೆ ಅದರಲ್ಲಿ ರಾಘವ್ ಕಾಣಿಸ್ತಿದ್ದಾನೆ. ಅವನು ತನ್ನ ಮಂಚದಲ್ಲಿ ಮಲಗಿರ್ತಾನೆ. ಇದ್ದಕ್ಕಿದ್ದಂಗೆ ರಾಘವ್ ದೇಹ ನಡುಗಕ್ಕೆ ಶುರುವಾಗುತ್ತೆ. ಮಂಚದಿಂದ ಮೇಲೆ ಗಾಳಿಯಲ್ಲಿ ತೇಲಾಡ್ತಿರ್ತಾನೆ. ಆಮೇಲೆ ಜೋರಾಗಿ ಕೆಳಗಡೆ ಬೀಳ್ತಾನೆ. ಅವನಲ್ಲೇ ನಿಶ್ಚಲವಾಗಿ ಬಿದ್ದಿರ್ತಾನೆ. ಇದನ್ನೆಲ್ಲ ನೋಡಿ ತಾನ್ಯಾ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವಳು ಗಾಬರಿಯಿಂದ ಆ ವ್ಯಕ್ತಿ ಕಡೆಗೆ ನೋಡ್ತಾಳೆ. ಆದ್ರೆ ಆಗ್ಲೇ ಆ ವ್ಯಕ್ತಿ ಅವಳ ಕಡೆ ಜೋರಾಗಿ ಬರ್ತಾನೆ. ತಾನ್ಯಾ ಸಡನ್ ಆಗಿ ಕಣ್ಣು ಬಿಡ್ತಾಳೆ. ಆಗ ಆ ವ್ಯಕ್ತಿನೇ ಅವಳ ಹತ್ರ ಇರೋದನ್ನ ನೋಡ್ತಾಳೆ. ಈ ವ್ಯಕ್ತಿ ಮೊದಲು ತನ್ನ ಮಾತನ್ನ ಕೇಳಿಸ್ಕೊಳ್ಳಿಲ್ಲ. ಅವನು ಸಮಾಧಾನವಾಗಿ ಸುಮ್ಮನೆ ಕೂತಿರ್ತಾನೆ. ತಾನ್ಯಾ ಎದ್ದು ಎಲ್ಲಾ ಕಡೆಗೆ ನೋಡ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ಅವಳು ಮತ್ತೆ ಲೆವೆಲ್ 1ನಲ್ಲಿದ್ದಾಳೆ. ಅವಳು ಆ ವ್ಯಕ್ತಿ ಕಡೆ ತಿರುಗ್ತಾಳೆ. ಮತ್ತೆ ಅವನ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ನೀವು ನನ್ನ ಜೊತೆ ಮಾತಾಡ್ತೀರಾ? ಹಾ. ತಾನ್ಯಾಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಲ್ಲೇನ್ ನಡೀತಾ ಇದೆ? ಆ ಮನುಷ್ಯ ಯಾರು? ನನಗೇನು ಗೊತ್ತಿಲ್ಲ. ನಾನಿಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾನಿಲ್ಲಿಂದ ಆಚೆ ಹೋಗ್ಬೇಕು ಅಷ್ಟೇ. ನೀನ್ ಇಲ್ಲಿಗೆ ಹೇಗ್ ಬಂದೆ? ನಾನು ನನ್ನ ಗರ್ಲ್ ಫ್ರೆಂಡ್ನ ಕಾಲ್ನ ರಿಸೀವ್ ಮಾಡೋದು ನಿಲ್ಸ್ಬಿಟ್ಟಿದ್ದೆ. ಮತ್ತೆ ಒಂದು ರಾತ್ರಿ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೆ. ತಾನ್ಯಾಗೆ ಸಡನ್ ಆಗಿ ಅರ್ಥ ಆಗುತ್ತೆ, ಈ ಆಟದಲ್ಲಿ ಸಿಕ್ಕಾಕೊಂಡಿರೋ ಎಲ್ಲರಿಗೂ ಅವರ ಜೀವನದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ತಾ ಇದೆ. ಆ ಮನುಷ್ಯ ಈಗ್ಲೂ ಕೂತ್ಕೊಂಡು ಅಳ್ತಾ ಇದ್ದಾನೆ. ತಾನ್ಯಾ ಅವನನ್ನ ಜೊತೆಗೆ ಮುಂದೆ ಹೋಗೋಕೆ ಕರೀತಾಳೆ. ಇಬ್ರು ಒಟ್ಟಿಗೆ ಹೊರಟು ಸಬ್ವೇ ಎಕ್ಸಿಟ್ ಕಡೆಗೆ ಬರ್ತಾರೆ. ಅಲ್ಲಿ ಲೆವೆಲ್ 2 ಬೋರ್ಡ್ ಹಾಕಿರುತ್ತೆ. ಅವರು ತಡ ಮಾಡದೆ ಒಳಗಡೆ ಹೊರಟೋಗ್ತಾರೆ. ಅವರು ಸಬ್ವೆಯ ಲೆವೆಲ್ 2 ಒಳಗಡೆ ಬಂದ ತಕ್ಷಣ ಯಾವ್ದಾದ್ರೂ ಸುಳುವಿಗೆ ಹುಡುಕಕ್ಕೆ ಶುರು ಮಾಡ್ತಾರೆ. ಆಗ ತಾನ್ಯಾಗೆ ನೆನಪಾಗುತ್ತೆ, ಲೆವೆಲ್ 2ಗಿದ್ದ ನಿಯಮ ಬಿ ಸೆಲ್ಫ್ಲೆಸ್. ಅವಳು ತಿರುಗಿ ತನ್ನ ಜೊತೆಗಿದ್ದ ಆ ವ್ಯಕ್ತಿ ಕಡೆ ನೋಡ್ತಾಳೆ. ನೀನಿಲ್ಲಿ ಎಷ್ಟು ಹೊತ್ತಿಂದ ಸಿಕ್ಕಾಕೊಂಡಿದ್ಯಾ? ನನಗೆ ಗೊತ್ತಿಲ್ಲ, ಬಹುಶಃ ಸ್ವಲ್ಪ ದಿನ. ತಾನ್ಯಾ ಸುಮ್ಮನೆ ಹಿಂದೆ ಹೋಗ್ತಾಳೆ. ಆ ಸಬ್ವೆಯ ಎಕ್ಸಿಟ್ ಕಡೆಗೆ ಹೋಗ್ತಾಳೆ. ಆಗ ಆ ಮನುಷ್ಯನಿಗೆ ಏನೋ ಅರ್ಥ ಆಗುತ್ತೆ. ಅದಕ್ಕೆ ಅವಳನ್ನ ತಡಿತಾ ಕೇಳ್ತಾನೆ, ಹೇ, ನೀನ್ ಏನ್ ಮಾಡ್ತಾ ಇದೀಯಾ? ಬೇಡ ಬೇಡ, ನನ್ನ ಒಬ್ಬನೇ ಬಿಟ್ಟು ಹೋಗ್ಬೇಡ. ಬೇಡ ಬೇಡ. ತಾನ್ಯಾ ಸಬ್ವೆಯ ಎಕ್ಸಿಟ್ ಕಡೆಗೆ ಬರ್ತಾಳೆ. ಅಲ್ಲಿ ಲೆವೆಲ್ 3 ಅಂತ ಬರ್ದಿರುತ್ತೆ. ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಆಗ ಆ ಮನುಷ್ಯ ಓಡ್ತಾ ಅವಳ ಕಡೆಗೆ ಬರ್ತಾ ಇದ್ದಾನೆ. ಏನು ಯೋಚನೆ ಮಾಡದೆ ತಾನ್ಯಾ ಒಳಗಡೆ ಹೊರಟೋಗ್ತಾಳೆ. ತಾನ್ಯಾ ಸಬ್ವೆಯ ಕೊನೆಯ ಲೆವೆಲ್ ಒಳಗಡೆ ಬಂದ ತಕ್ಷಣ ಇನ್ನೊಂದು ಕಡೆಗೆ ಹೋಗುವ ದಾರಿ ಸ್ಲೈಡಿಂಗ್ ಸ್ಟೀಲ್ ಬಾಗಿಲಿನಿಂದ ಬಂದಾಗಿರುತ್ತೆ. ಅದರ ಎದುರುಗಡೆ ಅದೇ ಹೆಂಗಸು ನಿಂತಿರ್ತಾಳೆ. ಆ ಹೆಂಗಸನ್ನ ಇವಳು ಮೊದಲೇ ನೋಡಿದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಹೆಂಗಸು ತಿರುಗಿ ತಾನ್ಯಾನ ನೋಡ್ತಾಳೆ. ಯಾರ್ ನೀನು? ಆ ಹೆಂಗಸು ಸ್ವಲ್ಪ ಮುಂದೆ ಬರಕ್ಕೆ ಪ್ರಯತ್ನ ಮಾಡ್ತಿದ್ದ ಹಾಗೆ ಇದ್ದಕ್ಕಿದ್ದಂಗೆ ಕೆಳಗೆ ಒಂದು ಬಾಗಿಲು ತೆರ್ಕೊಳ್ಳುತ್ತೆ. ಮತ್ತವಳು ಅದರಲ್ಲಿ ಬಿದ್ದೋಗ್ತಾಳೆ. ತಾನ್ಯಾ ತಕ್ಷಣ ಅವಳ ಹತ್ರ ಓಡ್ತಾಳೆ. ಆದ್ರೆ ಅಲ್ಲಿಗೆ ಬಂದ ಮೇಲೆ ಅವಳಿಗೆ ಯಾವ ಬಾಗಿಲು ಕಾಣಿಸೋದಿಲ್ಲ. ಅವಳು ಎಲ್ಲಾ ಕಡೆ ನೋಡ್ತಾಳೆ. ಆಗ ಅಲ್ಲಿ ಇನ್ನೊಂದು ಡಿಸ್ಪ್ಲೇ ಆನ್ ಆಗುತ್ತೆ. ತಾನ್ಯಾ ಡಿಸ್ಪ್ಲೇನ ನೋಡ್ತಾಳೆ. ಅದರಲ್ಲಿ ಅದೇ ವ್ಯಕ್ತಿ ಈ ಮನುಷ್ಯ ಮತ್ತು ಹೆಂಗಸನ್ನ ಇಬ್ಬರನ್ನು ನೆಲದ ಮೇಲೆ ಕಟ್ಟಾಕಿ ಕೂಡಿಸಿದಾನೆ. ಮತ್ತೆ ಅವರಿಬ್ಬರ ಮೇಲೆ ಪೆಟ್ರೋಲ್ ಹಾಕ್ತಾ ಇದ್ದಾನೆ. ಅದನ್ನ ನೋಡಿ ತಾನ್ಯಾ ಮುಖ ಭಯದಿಂದ ಕಪ್ಪಿಟ್ಟು ಹೋಗುತ್ತೆ. ಇಲ್ಲ, ಬೇಡ ಬೇಡ. ಆ ವ್ಯಕ್ತಿ ಮುಂದಿನ ಕಡೆ ತಿರುಗಿ ಹೇಗ್ ನೋಡ್ತಾನಂದ್ರೆ ತಾನ್ಯಾ ಅವನನ್ನೇ ನೋಡ್ತಿದ್ದಾಳೆ ಅಂತ ಅವನಿಗೆ ಗೊತ್ತಿರುತ್ತೆ. ಸ್ವಲ್ಪನೂ ಯೋಚನೆ ಮಾಡದೆ ಅವನು ಉರಿತಾ ಇದ್ದ ಲೈಟರ್ನ ಅವರಿಬ್ಬರ ಮೇಲೆ ಹಾಕ್ತಾನೆ. ಅವರಿಬ್ಬರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಅವರ ನೋವಿನ ಕಿರುಚಾಟ ಆ ರೂಮಲ್ಲೆಲ್ಲ ಪ್ರತಿಧ್ವನಿಸ್ತಾ ಇದೆ. ಅದನ್ನೆಲ್ಲ ನೋಡಿ ತಾನ್ಯಾಗೆ ಸಹಿಸಕ್ಕಾಗಲ್ಲ. ಅವಳು ಅಲ್ಲೇ ಕೂತ್ಕೊಂಡ್ ಬಿಡ್ತಾಳೆ. ಮತ್ತೆ ತನ್ನ ಕೈಯಿಂದ ಕಿವಿ ಮುಚ್ಕೋತಾಳೆ. ಕೆಲವೇ ಕ್ಷಣಗಳಲ್ಲೇ ಇದ್ದಕ್ಕಿದ್ದಂಗೆ ಎಲ್ಲ ಶಾಂತವಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವಳ ಮುಂದೆ ಇದ್ದ ಸ್ಟೀಲ್ ಬಾಗಿಲು ತೆರೆಕೊಳ್ಳುತ್ತೆ. ಅವಳ ಮುಂದೆ ಅದೇ ದೊಡ್ಡ ಸುತ್ತಿಗೆ ಇಟ್ಟಿರಲಾಗುತ್ತೆ. ಕಣ್ಣಲ್ಲಿ ನೀರ್ ತುಂಬಿಕೊಂಡು ತಾನ್ಯಾ ಎದ್ದೇಳ್ತಾಳೆ. ಸುತ್ತಿಗೆ ತಗೊಂಡು ಮುಂದೆ ಹೋಗಕ್ಕೆ ಶುರು ಮಾಡ್ತಾಳೆ. ತಾನ್ಯಾ ಸುತ್ತಿಗೆ ತಗೊಂಡು ಮುಂದೆ ಹೋಗ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೇ ನಿಂತ್ಕೋತಾಳೆ. ಅವಳು ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ನಿಂತಿರ್ತಾಳೆ. ಆಗ ಅದೇ ಮಾಸ್ಕ್ ಹಾಕೊಂಡಿದ್ದ ವ್ಯಕ್ತಿ ಅವಳ ಮುಂದೆ ನಿಂತಿರೋದನ್ನ ನೋಡ್ತಾಳೆ.
ತಾನ್ಯಾ ಸುತ್ತಿಗೆ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಕಡೆಗೆ ಓಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ನೆಲದ ಮೇಲೆ ಕೂತಿರ್ತಾಳೆ. ಅವಳ ಮುಖ, ಬಟ್ಟೆ ಮತ್ತೆ ಕೈ ಮೇಲೆ ರಕ್ತ ಬಿದ್ದಿರುತ್ತೆ. ಮತ್ತೆ ಅವಳ ಎದುರಿಗೆ ಆ ವ್ಯಕ್ತಿಯ ಹೆಣ ಬಿದ್ದಿರುತ್ತೆ. ತಾನ್ಯಾ ನಿಧಾನವಾಗಿ ಎದ್ದೇಳ್ತಾಳೆ ಮತ್ತೆ ಆ ವ್ಯಕ್ತಿಯ ಮುಖದ ಮೇಲಿಂದ ಮಾಸ್ಕ್ ತೆಗಿತಾಳೆ. ಈಗಿನ್ನು ಅವನನ್ನ ಇವಳೇ ಕೊಂದಿದ್ಲು. ಮಾಸ್ಕ್ ತೆಗೆದ ತಕ್ಷಣ ಅವಳಿಗೆ ಗಾಬರಿ ಆಗುತ್ತೆ. ನೆಲದ ಮೇಲಿದ್ದ ಮುಖ ಬೇರೆ ಯಾರೂ ಅಲ್ಲ, ಬದಲಾಗಿ ತಾನ್ಯಾದೇ ಆಗಿತ್ತು. ಇದನ್ನೆಲ್ಲ ನೋಡಿ ತಾನ್ಯಾ ಕಣ್ಣಿಗೆ ಕತ್ತಲು ಕವಿಯಿತು ಮತ್ತವಳು ಅಲ್ಲೇ ತಲೆ ಸುತ್ತಿ ಬಿದ್ದು ಬಿಡ್ತಾಳೆ. ತಾನ್ಯಾ ಇದ್ದಕ್ಕಿದ್ದಂಗೆ ಮೆಟ್ರೋ ಸ್ಟೇಷನ್ ಅಲ್ಲಿ ಎಚ್ಚರಗೊಳ್ತಾಳೆ. ಇಲ್ಲೇ ಅವಳು ಮೊದಲನೇ ಸಲ ಟ್ರೈನ್ ಹತ್ತಿದ್ಲು. ಟೈಮ್ ವಾಪಸ್ ಅದೇ ಕ್ಷಣಕ್ಕೆ ಬಂದು ನಿಂತಿರುತ್ತೆ. ಅಲ್ಲಿ ಕೆಲವು ಗುಂಡಗಳು ಒಬ್ಬ ವ್ಯಕ್ತಿನ ಲೂಟಿ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ತಾನ್ಯಾ ಅವರನ್ನ ಕೋಪದಿಂದ ನೋಡ್ತಾಳೆ. ಮೇಲೆ ಎದ್ದೇಳ್ತಾಳೆ. ಅಲ್ಲೇ ಬಿದ್ದಿದ್ದ ಒಂದು ಸ್ಟೀಲ್ ರಾಡ್ ಅನ್ನ ಕೈಗೆ ತಗೋತಾಳೆ. ಆ ಗೂಂಡಾಗಳು ಅವಳ ಕಡೆ ತಿರುಗಿದ ತಕ್ಷಣ ತಾನ್ಯಾ ಮುಂದೆ ಬರ್ತಾಳೆ ಮತ್ತೆ ತನ್ನೆಲ್ಲ ಶಕ್ತಿ ಉಪಯೋಗಿಸಿ ಹೊಡಿತಾಳೆ.